ಹಲೋ ಫ್ರೆಂಡ್ಸ್, ಇವತ್ತು ಬಾದಾಮ್ ಪುರಿ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದೀವಿ. ನಾವೊಂದು ಅರ್ಧ ಕೆಜಿ ಮೈದಾ ಹಿಟ್ಟು ತೊಗೊಂಡಿದ್ದೀವಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಒಂದು ಚಿಟಿಕೆ ಸೋಡಾ, ಸ್ವಲ್ಪ ಫುಡ್ ಕಲರ್ ಹಾಕೊಳ್ಳಿ. ನಾವು ಕೇಸರಿ ಫುಡ್ ಕಲರ್ ಯೂಸ್ ಮಾಡ್ತಿದ್ದೀವಿ. ಒಂದು 3ರಿಂದ 4 ಸ್ಪೂನ್ ತುಪ್ಪ ಹಾಕೊಳ್ಳಿ. ಅಂದರೆ ತುಪ್ಪ ಹಾಕೊಂಡ್ರೆ ಕ್ರಿಸ್ಪಿಯಾಗಿ ಬರ್ತವೆ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕೊಂತ ಇದನ್ನ ಗಟ್ಟಿಯಾಗಿ ನಾದ್ಕೋಬೇಕು. ಒಂದು ಬೌಲ್ ಸಕ್ಕರೆ ಮತ್ತೆ ಏಲಕ್ಕಿನ ಹಾಕೊಂಡು ಪೌಡರ್ ಮಾಡ್ಕೊಂಡಿದ್ದಾರೆ. 1-2 ಸ್ಪೂನ್ ಗಸಗಸೆ ಹಾಕೊಂಡು ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳಿ. ಸ್ವಲ್ಪ ಒಣ ಕೊಬ್ಬರಿ ತುರ್ಕೊಳ್ಳಿ. ಬಾದಾಮ್ ಪುರಿ ಮಾಡಿದ್ಮೇಲೆ ಅದ್ರ ಮೇಲೆ ಕೊಬ್ಬರಿ ಮತ್ತೆ ಗಸಗಸಿನ ಉದುರ್ಸ್ಕೊಳ್ತೀವಿ, ಒಂಥರ ಡೆಕೋರೇಷನ್ ತರ. ಚಿಕ್ಕ ಚಿಕ್ಕ ಉಳ್ಳೆ ಮಾಡಿಕೊಂಡು ಅದನ್ನ ಇವಾಗ ಟ್ರಯಾಂಗಲ್ ಶೇಪಲ್ಲಿ ಲಟ್ಸ್ಕೊಳ್ತೀವಿ. ಇವಾಗ ಮಿಡಲ್ ಅಲ್ಲಿ ಸಕ್ಕರೆ ಮತ್ತು ಏಲಕ್ಕಿ ಪೌಡರ್ ಇರುತ್ತಲ್ಲ ಅದನ್ನ ಹಾಕ್ಬಿಟ್ಟು ಇವಾಗ ನೋಡಿ ಟ್ರಯಾಂಗಲ್ ಶೇಪಲ್ಲಿ ಫೋಲ್ಡ್ ಮಾಡ್ಕೊಳ್ತಾರೆ. ಫೋಲ್ಡ್ ಮಾಡ್ಕೊಂಡು ಅದೇನು ಹಾಕಿರ್ತೀರ ಪೌಡರ್ ಅದನ್ನ ಲಟ್ಟಿಸ್ಕೋಬಾರ್ದು. ಇಲ್ಲಿ ಅಕ್ಕಿ ಹಿಟ್ಟು ತಗೊಂಡಿದ್ದಾರೆ, ಅಕ್ಕಿ ಹಿಟ್ಟು ಹಚ್ಕೊಂಡು ಲಟ್ಟಿಸ್ಕೊಳ್ತಿದ್ದಾರೆ ನೋಡಿ. ಅಲ್ಲಿ ಮಿಡಲ್ ಪಾರ್ಟ್ ಏನಿರುತ್ತಲ್ಲ ಅದನ್ನ ಲಟ್ಸ್ಕೋಬಾರ್ದು. ಅದನ್ನ ಬಿಟ್ಟು ಏನ್ ಸೈಡ್ ಇರುತ್ತಲ್ಲ ಅದನ್ನ ಲಟ್ಸ್ತಾ ಹೋಗ್ಬೇಕು. ಇಲ್ಲಿ ನೋಡಿ ಈ ತರ ಆಗಿದಾವೆ. ಮಿಡಲಲ್ಲಿ ತುಂಬ್ಕೊಳ್ಳೋದು, ಇದನ್ನ ಮತ್ತೆ ಟ್ರಯಾಂಗಲ್ ಶೇಪ್ ಮಾಡ್ಕೊಳ್ಳೋದು. ಇವಾಗ ಅದು ತುಂಬಿರೋ ಪಾರ್ಟ್ ಬಿಟ್ಬಿಟ್ಟು ನೆಕ್ಸ್ಟ್ ಉಳಿದಿದ್ದ ಪಾರ್ಟನ್ನ ದೊಡ್ಡದು ಮಾಡ್ಕೊಂಡು ಹೋಗ್ಬೇಕು. ಅದನ್ನೇ ಲಟ್ಟಿಸ್ಕೊಂತ ಹೋಗ್ಬೇಕು. ಇವಾಗ ಅಲ್ಲಿ ಲಟ್ಟಿಸ್ಕೊಂಡಾಯ್ತು. ಪಾಕ ಮಾಡ್ಕೊಳಕ್ ಇಟ್ಕೊಳ್ತೀವಿ. ಅದಕ್ಕೆ 3 ಬಟ್ಲ ಸಕ್ಕರೆ ತಗೊಂಡಿದ್ದೀವಿ. 2 ಗ್ಲಾಸ್ ನೀರ್ ಹಾಕಿ ಇದನ್ನ ಸಕ್ಕರೆ ಪಾಕ ಮಾಡಕ್ಕೆ ಲೋ ಫ್ಲೇಮ್ ಅಲ್ಲಿ ಇಟ್ಕೊಳ್ತೀವಿ. ಇಲ್ಲಿ ಸಕ್ಕರೆ ಪಾಕ ನೋಡಿ ರೆಡಿ ಆಗ್ತಾ ಇದೆ. ಇಲ್ಲಿ ಸೈಡಿಗೆ ಎಣ್ಣೆ ಬಿಸಿ ಮಾಡಕ್ ಇಟ್ಟಿದ್ದೀವಿ. ಅಂದ್ರೆ ಇಮಿಡಿಯೇಟ್ ಆಗಿ ಇಲ್ಲಿ ಎಣ್ಣೆಲಿ ಪುರಿನ ಕರ್ಕೊಂಡು ಇಲ್ಲಿ ಪಾಕದಲ್ಲಿ ಎದ್ಬಿಟ್ಟು ಸೈಡಿಗೆ ತಕೊಂಡು ಇಟ್ಕೊಂಡ್ಬಿಡೋದು. ಇವಾಗ ಒಂದೊಂದಾಗಿ ಪುರಿ ಹಾಕೊಂಡು ಅದನ್ನ ಎಣ್ಣೆಲಿ ಕರ್ಕೊಳ್ಳಿ. ನೆಕ್ಸ್ಟು ಈ ಸೈಡ್ ನಮ್ಮ ಪಾಕ ಬಿಸಿ ಅಂದರೆ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀವಿ. ಇಮಿಡಿಯೇಟ್ ಆಗಿ ಅದು ಕರಿಯೋದು ಮುಗಿದ್ಮೇಲೆ ಅದನ್ನು ಈ ಪಾಕದಲ್ಲಿ ಹಾಕ್ತೀವಿ. ಇಲ್ಲಿ ನೋಡ್ಕೊಳ್ಳಿ, ತೋರಿಸ್ತೀವಿ. ಪಾಕ ಏನಾದರೂ ಆಫ್ ಮಾಡಿಬಿಟ್ರೆ ಅದು ಗಟ್ಟಿಗಾಗ್ಬಿಡತ್ತೆ. ಅದಕ್ಕೆ ಸಣ್ಣ ಲೋ ಫ್ಲೇಮಲ್ಲಿ ನೋಡಿ, ಲೋ ಫ್ಲೇಮಲ್ಲಿ ಇದು ಪ್ರಾಸೆಸ್ ಮುಗಿಯೋವರೆಗೂ ಆನ್ ಆಗೇ ಇರುತ್ತೆ. ಓಕೆ, ಇಲ್ಲಿ ನೋಡಿ ಇವಾಗ ಈ ಥರ 2 ಸೈಡು ಟಚ್ ಆಗಬೇಕು. ಅಂದರೆ ಪಾಕ ಹಿಡ್ಕೊಳ್ಳುತ್ತೆ. ಹಿಡ್ಕೊಂಡು ಮತ್ತೆ ಇಮಿಡಿಯೇಟ್ ಆಗಿ ಇದನ್ನ ತೆಕ್ಕೊಂಡು ಇಟ್ಕೊಬೇಕು. ಎಸ್, ಒಂದೊಂದಾಗಿ ಅಲ್ಲಿ ನಮ್ಮಮ್ಮ ಕರೆದ್ಬಿಟ್ಟು ಈ ಸೈಡ್ ಹಾಕ್ತಿದ್ದಾರೆ. ನಾನು ಅದನ್ನು 2 ಸೈಡು ಡಿಪ್ ಮಾಡ್ತಿದ್ದೀನಿ. ಸಕ್ಕರೆ ಪಾಕದಲ್ಲಿ 2 ಸೈಡು ಡಿಪ್ ಮಾಡಿ ನೆಕ್ಸ್ಟ್ ಅದನ್ನು ಮತ್ತೆ ಇಮಿಡಿಯೇಟ್ ಆಗಿ ರಿಮೂವ್ ಮಾಡ್ಕೊಳ್ತೀನಿ. ಇವಾಗ ಬಿಸಿ ಇರುವಾಗ್ಲೇನೆ ಆವಾಗಲೇ ಒಣ ಕೊಬ್ಬರಿ ಮತ್ತು ಗಸಗಸಿ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಅದನ್ನು ನೀಟಾಗಿ ಮೇಲೆ ಹಾಕ್ಕೊಳ್ಳಿ. ಬಿಸಿ ಇರುವಾಗಲೇ ಹಾಕ್ಕೊಂಡ್ರೆ ಅದು ಅಂಟ್ಕೊಂಡ್ಬಿಡುತ್ತೆ. ನೋಡಿ, ನಮ್ಮ ಬಾದಾಮ್ ಪುರಿ ರೆಡಿ.